ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ಫೇಸ್ಬುಕ್ ಕ್ರಿಯೇಟರ್ಸ್ ಅದರ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ನಾನು ನಿಮಗೋಸ್ಕರ ಒಂದು ಬೆಂಕಿ ಫೇಸ್ಬುಕ್ನಿಂದ ಬಂದಂಥ ಹೊಸ ನ್ಯೂ ಅಪ್ಡೇಟ್ ತಂದಿದ್ದೀನಿ. ಈ ಒಂದು ಅಪ್ಡೇಟ್ ಕೇಳಿದರೆ ನೀವು ತುಂಬ ಖುಷಿಯಾಗಿ ಬಿಡ್ತಾರೆ. ತುಂಬ ಯಾಕಪ್ಪ ಅಂದರೆ, ಇನ್ನು ಮುಂದೆ ಫೇಸ್ಬುಕ್ನಲ್ಲಿ ಯಾರು ಬೇಕಾದರೂ ವೀಡಿಯೋ ಅಪ್ಲೋಡ್ ಮಾಡಿ ದುಡ್ಡು ಮಾಡ್ಬೋದು. ಅದು ದುಡ್ಡು ಮಾಡಿದ್ರೆ ಹಂಗೆ ಅಲ್ಲ, ಜಸ್ಟ್ ಫೋಟೋ ಅಪ್ಲೋಡ್ ಮಾಡಿ ಮತ್ತು ವೀಡಿಯೋ ಅಪ್ಲೋಡ್ ಮಾಡಿ ಮತ್ತು ಅದ್ರ ಜೊತೆ ಟೆಕ್ಸ್ಟ್ ಪೋಸ್ಟ್ ಮಾಡಿ ಸ್ಟೋರಿ ಹಾಕಿ ಕೂಡ ನೀವು ಆರಾಮಾಗಿ ನೀವು ದುಡ್ಡು ಮಾಡ್ಬೋದು. ಹೆಂಗಪ್ಪ ಅಂದ್ರೆ, ಮೊದಲು ಫೇಸ್ಬುಕ್ನಲ್ಲಿ ಕ್ರೈಟೇರಿಯಾ ಅನ್ನೋದು ಇತ್ತು, ಮೌಂಟೇಶನ್ ಅನ್ನಬೇಕಾರೆ ಯಾವ ರೀತಿ ಅದಕ್ಕೆ ಆದಂಥ ಕೆಲವೊಂದಿಷ್ಟು ಕ್ರೈಟೇರಿಯಾ. ಏನಪ್ಪ ಕ್ರೈಟೇರಿಯಾ? 5,000 ಫಾಲೋವರ್ಸ್ ಮತ್ತು ಅದ್ರ ಜೊತೆ 60,000 ವಾಚ್ ಮಿನಿಟ್ಸ್ ಇರಬೇಕು. ಅಂದರೆ 60,000 ವಾಚ್ ಟೈಮ್ 5 ಮಿನಿಟ್ಸ್ ಇರಬೇಕು. ಆವಾಗ ನಿಮ್ಮೊಂದು ಫೇಸ್ಬುಕ್ ಅಂದರೆ ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗ್ತಿತ್ತು. ಆದರೆ ಇನ್ನು ಮುಂದೆ ಅದೆಲ್ಲ ಇಲ್ಲ, ಅದೆಲ್ಲ ತೆಗೆದು ಹಾಕಿಬಿಟ್ಟಿದ್ದಾರೆ. ಏನಪ್ಪ, ಆರಾಮಾಗಿ ನಿಮ್ಮೊಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗುತ್ತೆ. ಅದು ಯಾವ ರೀತಿ, ಅದು ಪ್ರೊಸೆಸ್ ಏನು ಎಲ್ಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಪ್ಡೇಟ್ ಏನು ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ತುಂಬ ಖುಷಿ ಪಡ್ತಾರೆ. ಅದು ಅಪ್ಡೇಟ್ ಏನು ನೋಡೋಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನಮ್ಮ ಪ್ರೀತಿಯ ಕನ್ನಡ ಟೆಕ್ ರೇಟ್ಸ್ ಮೆಂಬರ್ಸ್ ಯಾರೆಲ್ಲ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಫೇಸ್ಬುಕ್ನಲ್ಲಿ ಕೂಡ ನಾನು ವೀಡಿಯೋ ನೋಡ್ತಾ ಇದ್ದಾರೆ, ಫೇಸ್ಬುಕ್ನಲ್ಲಿ ಕೂಡ ನನ್ನ ಪೇಜ್ ಅಂದರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ದೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಬಂದ್ಬಿಟ್ಟು ನಿಮಗೆಲ್ಲರಿಗೆ ಹೇಳ್ಬೇಕಾರೆ, ಈಗ ನಾವೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೇಕಾರೆ ಯಾವ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಬೇಕು. ಯೂಟ್ಯೂಬ್ನಲ್ಲಿ ಮೌಂಟೇಶನ್ ಆಗಬೇಕಾರೆ ಅದರದ್ದು ಕ್ರೈಟೇರಿಯಾ ಇದೆ, ನಿಮ್ಗೆ ಗೊತ್ತಿದೆ. ಅಂದರೆ 1,000 ಸಬ್ಸ್ಕ್ರೈಬರ್ಸು, 4,000 ಪಬ್ಲಿಕ್ ವಾಚ್ ಅವರ್ಸ್, ಅದ್ರ ಜೊತೆ ಶಾರ್ಟ್ಸ್ ವೀಡಿಯೋ ಮಾಡ್ತಾರೆ, 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗೋದು. ಆವಾಗ ನಮ್ಮೊಂದು ಯೂಟ್ಯೂಬ್ ಮೌಂಟೇಶನ್ ಆಗುತ್ತೆ, ನಮ್ಮ ಯೂಟ್ಯೂಬ್ ಚಾನಲು. ಆದರೆ ಫೇಸ್ಬುಕ್ನಲ್ಲಿ ಹೆಂಗಿಲ್ಲ. ಫೇಸ್ಬುಕ್ನಲ್ಲಿ ಮೊದಲು ಒಂದು ಕ್ರೈಟೇರಿಯಾ ಇತ್ತು, ನಿಮ್ಗೆ ಗೊತ್ತಿದೆ. ಏನಪ್ಪ ಕ್ರೈಟೇರಿಯಾ ಅಂದರೆ, ಈ ಫೇಸ್ಬುಕ್ನಲ್ಲಿ ನಿಮ್ಮೊಂದು ಪೇಜ್ ಫೇಸ್ಬುಕ್ನಲ್ಲಿ ಮೌಂಟೇಶನ್ ಆಗಬೇಕಾರೆ 5,000 ಫಾಲೋವರ್ಸು, 60,000 ಮಿನಿಟ್ಸ್ ವಾಚ್ ಇದಾಗಬೇಕು. ಆವಾಗ ನಿಮ್ಮೊಂದು ಫೇಸ್ಬುಕ್ ಪೇಜ್ ಮೌಂಟೇಶನ್ಗೆ ಎಲಿಜಿಬಲ್ ಆಗ್ತಿತ್ತು. ಆವಾಗ ನೀವು ಮೌಂಟೇಶನ್ ಅಪೀಲ್ ಮಾಡಿ ಮೌಂಟೇಶನ್ ಪಡ್ಕೊಳ್ಬೋದು. ಆದರೆ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ಫೇಸ್ಬುಕ್ದವ್ರು ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಯಾವ ರೀತಿ ರಿಮೂವ್ ಅಂದರೆ, ಈ 5,000 ಫಾಲೋವರ್ಸ್ ಬೇಡ, 60,000 ಮಿನಿಟ್ಸ್ ವಾಚ್ ಇನ್ನೂ ಬೇಡ, ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ. ರಿಮೂವ್ ಮಾಡಿ ಫೇಸ್ಬುಕ್ದು ಏನು ಮಾಡಿ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಅಪ್ಡೇಟ್ ಮಾಡೋದಂದ್ರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಫೇಸ್ಬುಕ್ನಲ್ಲಿ ಯಾವ ರೀತಿ ಅರ್ನ್ ಮಾಡ್ಬೋದು. ಈಗ ತುಂಬ ಅರ್ನ್ ಮಾಡ್ಬೋದು. ಈ ಫೇಸ್ಬುಕ್ನಲ್ಲಿ ಅರ್ನಿಂಗ್ ಮಾಡೋ ಒಂದೇ ಆಪ್ಷನ್ ಇಲ್ಲ ದುಡ್ಡು ಮಾಡೋದಕ್ಕೆ. ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು, ಟೆಕ್ಸ್ಟ್ ಹಾಕಿ ಅರ್ನ್ ಮಾಡ್ಬೋದು, ಸ್ಟೋರಿ ಹಾಕಿ ಅರ್ನ್ ಮಾಡ್ಬೋದು, ವೀಡಿಯೋ ಹಾಕಿ ಅರ್ನ್ ಮಾಡ್ಬೋದು. ಆದರೆ ಯೂಟ್ಯೂಬ್ನಲ್ಲಿ ಜಸ್ಟ್ ವೀಡಿಯೋ ಶಾರ್ಟ್ಸ್ ಮೂಲಕ ಮಾತ್ರ ಅರ್ನ್ ಮಾಡ್ಬೋದು. ಹಾಗಿದ್ರೆ ನೀವೆಲ್ಲ ಅನ್ಬೋದು, ಫೇಸ್ಬುಕ್ನಲ್ಲಿ ಯಾವುದೇ ರೀತಿ ಕ್ರೈಟೇರಿಯಾ ಇಲ್ಲ, ಹಾಗಿದ್ರೆ ನಮ್ಮ ಫೇಸ್ಬುಕ್ ಪೇಜ್ ಮೌಂಟೇಶನ್ ಯಾವ ರೀತಿ ಆನ್ ಮಾಡ್ಕೊಳ್ಳೋದು, ಹೇಗೆ? ಫೇಸ್ಬುಕ್ನಲ್ಲಿ ಮೊದಲು ಒಂದು ಇದಿತ್ತು, ಆಪ್ಷನ್ ಇತ್ತು, ಯಾವುದ್ರೆ ಇನ್ನು ಸ್ಟ್ರೀಮ್ ಆ್ಯಡ್ಸ್ ಅಂತ ಒಂದು ಫೇಸ್ಬುಕ್ನಲ್ಲಿ ಆಪ್ಷನ್ ಇತ್ತು. ಅದ್ರ ಬಟ್ ಇವಾಗ ಅದನ್ನ ರಿಮೂವ್ ಮಾಡಿ ಏನು ಮಾಡಿದ್ರೆ ಕಂಟೆಂಟ್ ಮೌಂಟೇಶನ್ ಅಂತ ಮಾಡಿದ್ದಾರೆ ಫೇಸ್ಬುಕ್ನಲ್ಲಿ. ಕಂಟೆಂಟ್ ಮೌಂಟೇಶನ್ ನಿಮಗೆ ಎನೇಬಲ್ ಆದರೆ ಸಾಕು, ನೀವು ಫೇಸ್ಬುಕ್ನಿಂದ ಆರಾಮಾಗಿ ದುಡ್ಡು ಮಾಡ್ಕೊಳ್ಬೋದು. ಆದರೆ ಬಟ್ ಆ ಕಂಟೆಂಟ್ ಮೌಂಟೇಶನ್ ನಮಗೆ ಆಪ್ಷನ್ ಬರಬೇಕು, ಎನೇಬಲ್ ಆಗ್ಬೇಕಾರೆ ಅದರದ್ದು ಕ್ರೈಟೇರಿಯಾ ಏನು ನೀವೆಲ್ಲ ಅನ್ಬೋದು ಬ್ರದರ್, ಏನೂ ಇಲ್ಲ ಅಂತ ಇದ್ರೆ. ಅದ್ರ ಬಟ್ ಈಗ ಫೇಸ್ಬುಕ್ನಿಂದ ನಾವು ಅರ್ನ್ ಮಾಡ್ಬೇಕಾದ್ರೆ ನಮಗೆ ಏನು ಕ್ರೈಟೇರಿಯಾ, ಯಾವ ರೀತಿ ನಮ್ಮ ಪೇಜ್ ಮೌಂಟೇಶನ್ ಮಾಡ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಆಯ್ತು ನೋಡಿ. ಇಲ್ಲೇ ಇದೆ ನೋಡಿ, ಯಾವ ರೀತಿ ಮೌಂಟೇಶನ್ ಮಾಡ್ಕೊಳ್ಬೋದು ಅಂದರೆ ತುಂಬ ಸಿಂಪಲ್ ಆಗಿ ಫೇಸ್ಬುಕ್ದವ್ರು ಏನು ಹೇಳಿದ್ದಾರೆ ಕ್ಲಿಯರ್ಗೆ ಆಗ್ತದೆ, ನೀವು ಅರ್ಥ ಮಾಡ್ಕೊಳ್ಳಿ. ಏನಪ್ಪ ಅಪ್ಡೇಟ್ ಅಂದರೆ ತುಂಬ ಸಿಂಪಲ್ ನೋಡಿ. ಫೇಸ್ಬುಕ್ನಲ್ಲಿ ಯಾವುದೇ ರೀತಿ ಕ್ರೈಟೇರಿಯಾ ಇಲ್ಲ. ಮ್ಯಾಕ್ಸಿಮಮ್ 1,000 ಫಾಲೋವರ್ಸ್ ಇದ್ದರೂ ಕೂಡ ಫೇಸ್ಬುಕ್ ಕಂಟೆಂಟ್ ಮೌಂಟೇಶನ್ ಆನ್ ಆಗ್ತದೆ. ಆದರೆ ಬಟ್ ಫೇಸ್ಬುಕ್ನಲ್ಲಿ ನಿಮ್ಮೊಂದು ಪೇಜ್ ಮೌಂಟೇಶನ್ ಆಗ್ಬೇಕಾದ್ರೆ ಅದರ ಕಂಡೀಷನ್ ಏನಪ್ಪ ಅಂದರೆ ತುಂಬ ಸಿಂಪಲ್ ಕಂಡೀಷನ್, ದೊಡ್ಡ ಕಂಡೀಷನ್ ಇಲ್ಲ. ಏನಪ್ಪ ಅಂದರೆ, ಮೊದಲು ನೀವು ಜೆನ್ಯೂನ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಒರಿಜಿನಲ್ ಕಂಟೆಂಟ್ ಅಂದರೆ ಅಂದರೆ ನಿಮ್ಮ ಫೇಸು, ನಿಮ್ಮ ವಾಯ್ಸು ನೀವೇ ವೀಡಿಯೋ ಅಪ್ಲೋಡ್ ಮಾಡ್ಬೇಕು. ಅದ್ರ ಬಿಟ್ಟು ಇನ್ನೊಬ್ಬರು ವೀಡಿಯೋ ತೊಗೊಂಬಂದ್ಬಿಟ್ಟು ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಮೌಂಟೇಶನ್ ಆಗೋಲ್ಲ. ಇದು ಮೊದಲು. ಸೆಕೆಂಡ್ ಬಂದ್ಬಿಟ್ಟು ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ನೀವು ಪ್ರತಿದಿನ ಫೇಸ್ಬುಕ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಮೇನ್ ಇಂಪಾರ್ಟೆಂಟ್. ಇದು ನಿಮ್ಗೆ ಸಿಗ್ಬೇಕಂದ್ರೆ ಪೇಜ್ ಮೌಂಟೇಶನ್ ಅನ್ನಬೇಕಾರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಮತ್ತು ಅದ್ರ ಜೊತೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಮತ್ತು ಅದ್ರ ಜೊತೆ ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಇದರದ್ದು ಏನು ಕಂಡೀಷನ್, ನಿಮ್ಮದು ಏಜ್ 18 ಮೇಲೆ ಇರಬೇಕು. 18 ಮೇಲೆ ಇದ್ದರೆ ಸಾಕು, ಆರಾಮಾಗಿ ನೀವು ಫೇಸ್ಬುಕ್ನಿಂದ ಮೌಂಟೇಶನ್ ಮಾಡ್ಕೊಳ್ಳಬಹುದು. ಹಾಗಿದ್ರೆ ನೀವು ಅನ್ಬೋದು, ಈ ಕಂಟೆಂಟ್ ಮೌಂಟೇಶನ್ ಅನ್ನೋದು ನಮಗೆಲ್ಲ ಫ್ಯೂಚರ್ಸ್ ಬಂದಿದೆ ಇಲ್ವಾ, ಎನೇಬಲ್ ಆಗಿದೆ ಇಲ್ವಾ, ಅದನ್ನ ಯಾವ ರೀತಿ ಚೆಕ್ ಮಾಡೋದು? ಆಗಿಲ್ವ ಅಂದರೆ ಅದನ್ನ ಯಾವ ರೀತಿ ನಾವು ಎನೇಬಲ್ ಮಾಡೋದು? ತುಂಬ ಸಿಂಪಲ್. ನಿಮಗೆ ಸೈಡಿನ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿರ್ತೀವಿ ನೋಡಿ, ಅದು ನೋಡಿ ಮಾಡಿ. ಯಾವ ರೀತಿ ತುಂಬ ಸಿಂಪಲಾಗಿ ನಾನು ನಿಮಗೆ ಮೊದಲು ಸೈಡಿನ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದೆ. ನೀವೇನು ಮಾಡಿ, ಜಸ್ಟ್ ನಿಮ್ಮ ಫೇಸ್ಬುಕ್ ಪೇಜ್ ಓಪನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ ನೋಡ್ತಾ ಇದ್ರೆ ತಾನೆ, ಫಾಲೋ ಮಾಡಿ, ಮರಿಬೇಡಿ. ನಾನು ಈಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜಸ್ಟ್. ಅದರಂತ ಬಂದ್ಬಿಟ್ಟು ನಿಮಗೆ ಇಲ್ಲಿ ಮೌಂಟೇಶನ್ ಆಪ್ಷನ್ ಸಿಗಲ್ಲ. ಎಲ್ಲಿ ಸಿಗುತ್ತೆ ಅಂದರೆ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೌಂಟೇಶನ್ ಆಪ್ಷನ್ ಬರುತ್ತೆ. ಈ ಮೌಂಟೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಟೆಂಟ್ ಮೌಂಟೇಶನ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಏನಾದರೂ ಅವರು ಎನೇಬಲ್ ಕೊಟ್ಟಿದ್ರೆ ಆಟೋಮೆಟಿಕ್ ಎನೇಬಲ್,
ಆಗುತ್ತೆ, ಆಟೋಮೆಟಿಕ್ ಆಗುತ್ತೆ. ಇಲ್ಲಾಂದ್ರೆ ನಿಮಗೆ ಏನು ಮಾಡಿ, ಇಲ್ಲೊಂದು ಆಪ್ಷನ್ ಬರುತ್ತೆ ನಿಮಗೆ, ಐ ಆಮ್ ಇಂಟ್ರೆಸ್ಟ್ ಅಂತ ಬರುತ್ತೆ. ಜಸ್ಟ್ ಐ ಆಮ್ ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದರೆ ಸಾಕು, ಆಟೋಮೆಟಿಕ್ ಫೇಸ್ಬುಕ್ ಟೀಮಿಗೆ ನಿಮ್ಮ ನೋಟಿಫಿಕೇಶನ್ ಆಗುತ್ತೆ. ನೋಟಿಫಿಕೇಶನ್ ಹೋದ ತಕ್ಷಣ ಖುದ್ದಾಗಿ ಅವರೇ ಚೆಕ್ ಮಾಡಿ ನಿಮ್ಮ ಒರಿಜಿನಲ್ ಕಂಟೆಂಟ್ ಇಲ್ಲ ಅಲ್ವ ಚೆಕ್ ಮಾಡಿ, ಆವಾಗ ನಿಮಗೆ ಕಂಟೆಂಟ್ ಮೌಂಟೇಶನ್ ಎನೇಬಲ್ ಮಾಡ್ತಾರೆ, ಸೆಟಪ್ ಅಂತ ಕೊಡ್ತಾರೆ. ಆವಾಗ ನಿಮ್ಮೊಂದು ಪೇಜ್ ಮೌಂಟೇಶನ್ ಆನ್ ಆಯಿತು, ಆವಾಗ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಮ್ಯಾಕ್ಸಿಮಮ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ, 1000 ಫಾಲೋವರ್ಸ್ ಇದ್ದವ್ರು ಕೂಡ ಕೊಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, 1000 ಫಾಲೋವರ್ಸ್ ಇದ್ದವ್ರು ಕೂಡ ಈ ಫೀಚರ್ ಸಿಗ್ತಾ ಇದೆ. ನಿಮಗೂ ಸಿಗ್ಬೋದು, ಎಲ್ಲರೂ ದುಡ್ಡು ಮಾಡ್ಬೋದು. ನಾನು ಒಬ್ಬನೇ ಅಲ್ಲ, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಫೇಸ್ಬುಕ್ನಲ್ಲಿ ಮೊದಲು ಯಾವ ರೀತಿ ಇತ್ತು, ಆ ಕ್ರೈಟೇರಿಯಾ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಅಪ್ಲೈ ಮಾಡಬೇಕಾಗಿತ್ತು. ಅದ್ರ ಬಟ್ ಇವಾಗ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ನೀವು ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಆಟೋಮೆಟಿಕ್ ಫೇಸ್ಬುಕ್ದವ್ರು ಅಪ್ಲೈ ಮಾಡಿಬಿಡ್ತಾರೆ, ನಿಮಗೆ ಆಟೋಮೆಟಿಕ್ ಎನೇಬಲ್ ಮಾಡಿಬಿಡ್ತಾರೆ. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಬೆಂಕಿ ನಮಗೆ ಎಲ್ಲ ಫೇಸ್ಬುಕ್ ಕ್ರಿಯೇಟರ್ಸ್ ಬೆಂಕಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಮುಂದೆ ಬಿಡಕ್ಕೆ ಹೋಗ್ಬೇಡಿ, ಪ್ರತಿದಿನ ಅಪ್ಲೋಡ್ ಮಾಡಿ. ಅದ್ರ ಬಟ್ ಇದು ಸಿಗ್ಬೇಕಂದ್ರೆ ಒಂದೇ ನಾನು ನಿಮ್ಗೆ ಹೇಳೋದು ಎಲ್ಲರಿಗೆ ಏನಪ್ಪ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಜೆನ್ಯೂನ್ ಕಂಟೆಂಟ್ ವೀಡಿಯೋ ಅಪ್ಲೋಡ್ ಮಾಡಿ, ಒರಿಜಿನಲ್ ಕಂಟೆಂಟ್ ನಿಮ್ಮದೇ ವೀಡಿಯೋ ಅಪ್ಲೋಡ್ ಮಾಡಿ, ಇನ್ನೊಬ್ಬರು ತೊಗೊಂಬಂದು ಡೌನ್ಲೋಡ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡೋಕೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ. ಆಟೋಮೆಟಿಕ್ ನಿಮ್ಮೊಂದು ಫೇಸ್ಬುಕ್ ಪೇಜ್ ಕೂಡ ಮೌಂಟೇಶನ್ ಆಗುತ್ತೆ. ಮೌಂಟೇಶನ್ ಆಣಿದ್ರೆ ನೀವು ಹಲವಾರು ರೀತಿ ದುಡ್ಡು ಮಾಡ್ಬೋದು. ಯೂಟ್ಯೂಬ್ಗಿಂತ ಹೆಚ್ಚು ಫೇಸ್ಬುಕ್ನಲ್ಲಿ ಫೋಟೋ ಅಪ್ಲೋಡ್ ಮಾಡಿ ನೀವು ದುಡ್ಡು ಮಾಡ್ಬೋದು. ಅದೆಲ್ಲ ಸಿಗ್ಬೇಕಂದ್ರೆ ಏನು ಮಾಡ್ಕೋ, ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಕೋ. ಇದೇ ನೋಡಿ ಕ್ರೈಟೇರಿಯಾ ಏನೂ ಇಲ್ಲ. ಯಾರೋ ಇನ್ನು ಹಂಗೆ ಇದೆಲ್ಲ ರಿಮೂವ್ ಮಾಡಿದರೆ ಕ್ರೈಟೇರಿಯಾ ಏನಿದೆ, ದೊಡ್ಡ ದೊಡ್ಡ ಕ್ರೈಟೇರಿಯಾ ಅಂತ ಯಾವುದು ಕ್ರೈಟೇರಿಯಾ ಇಲ್ಲ. ಇಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ 5 ಮಿನಿಟ್ಸ್ ಕಂಪ್ಲೀಟ್ ಆಗಬೇಕಂತ ಏನು ಕ್ರೈಟೇರಿಯಾ ಇಲ್ಲ. ಜಸ್ಟ್ ಕ್ರೈಟೇರಿಯಾ ಇರೋದು ಏನಂದ್ರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಜೆನ್ಯೂನ್ ಕಂಟೆಂಟ್ ಆಗಿರಬೇಕು. ಆಟೋಮೆಟಿಕ್ ನಿಮ್ಮ ಫೇಸ್ಬುಕ್ ಪೇಜ್ ಮೌಂಟೇಶನ್ ಆನ್ ಆಗುತ್ತೆ. ಬೆಂಕಿ ಅಪ್ಡೇಟ್ ಅಲ್ಲ, ಇದನ್ನ ಕೇಳಿ ನನಗೆ ತುಂಬ ಖುಷಿ ಆಯಿತು. ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಅಪ್ಲೋಡ್ ಮಾಡಿ ಫೇಸ್ಬುಕ್ನಲ್ಲಿ ಅಂತ. ಏನೋ ತುಂಬ ಸಿಂಪಲ್. ನಾನು ಈ ಒಂದು ವಿಡಿಯೋದಲ್ಲಿ ಫೇಸ್ಬುಕ್ನಲ್ಲಿ ಬಂದಂಥ ಹೊಸ ನೀವು ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಏನಪ್ಪ ಉದ್ದೇಶ ಅಂದರೆ 1000 ಫಾಲೋವರ್ಸ್ ಇದ್ದವ್ರು ಕೂಡ ಬರ್ತಾ ಇದೆ, ನಿಮಗೂ ಬರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ, ಹೋಗಿ ಬೇಗ ಚೆಕ್ ಮಾಡಿ ಅವ್ರಿಗೆ ತೋರಿಸಿ ಚೆಕ್ ಮಾಡ್ಕೊಳ್ಳಿ. ಬಂದಿದ್ರೆ ಅಪ್ಲೈ ಮಾಡಿ, ಆಟೋಮೆಟಿಕ್ ಸಿಗುತ್ತೆ ಅಂತ. ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಟೆಕ್ ಎಡಿಟ್ಸ್ ಸ್ಪ್ಯಾಮರ್ಸ್ ಎಲ್ಲರೂ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವ್ರಿಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಬಾಯ್.